ಕನ್ನಡಕ್ಕೆ ಮೊದಲನೇ ಆದ್ಯತೆ ಅಂತಕ್ಕಂಥದ್ದನ್ನು ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ತುಳು ಭಾಷೆಗೆ ಕೂಡ ಗೌರವ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಈಗ ಪ್ರಜಾಸೌಧ ಅಂತ ಯಾಕೆ ಹೆಸರಿದ್ದೀವಿ? ವಿಧಾನಸೌಧ ಅಂತಂದ್ರೆ ವಿಧಾನವನ್ನು ಮಾಡೋದು, ವಿಧಾನಸೌಧ ಅಂತಂದ್ರೆ ಕಾನೂನು ಮಾಡೋದು, ಕಾನೂನ ರಚನೆ ಮಾಡುವುದು ವಿಧಾನಸೌಧ. ಇದು ಪ್ರಜಾಸೌಧ. ಈ ಪ್ರಜಾಸೌಧ ಯಾರಿಗೋಸ್ಕರ ಮಾಡಿರ್ತಕ್ಕಂಥದ್ದು? ಪ್ರಜೆಗಳಿಗೋಸ್ಕರ ಮಾಡಿರ್ತಕ್ಕಂಥದ್ದು, ಜನರಿಗೋಸ್ಕರ ಮಾಡಿರ್ತಕ್ಕಂಥದ್ದು. ಜನರು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡು ಬರ್ತಾರೆ ಇಲ್ಲಿಗೆ. ಇಲ್ಲಿ ಅನೇಕ ತಾಲೂಕುಗಳು, ಜಿಲ್ಲೆಯವರು, ಆ ಜನ ಎಲ್ಲ ಬರ್ತಾರೆ ಇಲ್ಲಿಗೆ. ಒಂದು ಬಹಳ ನಿರೀಕ್ಷೆ ಇಟ್ಟಿರ್ತಾರೆ. ಅನೇಕ ವರ್ಷಗಳಿಂದ ಅವರ ಸಮಸ್ಯೆಗಳು ಬಗೆಹರಿದಿರಲ್ಲ. ಆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಬೋದು ಈ ಘಟಕದಲ್ಲಿ ಅಂತ ಹೇಳಿ ಕೊಡ್ತಾರೆ. ನಾವು ಅದಕ್ಕೆ ಅವರನ್ನ ನಿರಾಸೆಗೊಳಿಸ್ತಕ್ಕಂಥ, ಹುಸಿಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡಬಾರದು. ಯಾರೇ ಅಧಿಕಾರಿಗಳು ನಾವು, ಯಾಕಂದ್ರೆ ನಮ್ಮ ಮಾಲೀಕರು. ಪ್ರಜಾಪ್ರಭುತ್ವ ಅಂತಂದ್ರೆ ಏನು? ಪ್ರಜಾ ಸರ್ಕಾರ ಅಂದ್ರೆ ಏನು? ಅದೇ ನಮ್ಮ ಮಾಲೀಕರು, ಅದೇ ನಮ್ಮನ್ನ ಆರಿಸ್ಕಳಿಸ್ತಕ್ಕಂಥವ್ರು. ನಾವೆಲ್ಲ ಅವರ ದೃಷ್ಟಿನ ಸರ್ಕಾರ ನಡೆಸೋದು ಅಂತಂದ್ರೆ ಸಿದ್ದರಾಮಯ್ಯ ಸರ್ಕಾರ ಅಲ್ಲ. ಜನರು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನ ಚಲಾಯಿಸಿ ಅಂತೇಳಿ ಅವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ನಾವು ಅದರಿಂದ ನಾವು ಜನರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸಮಾಜ ಪರಿವರ್ತನೆ ಆಗಬೇಕಲ್ಲ. ಈ ಸಂವಿಧಾನ ಬಂದು 75 ವರ್ಷ ಆಯ್ತು. 75 ವರ್ಷಗಳಾದರೂ ಕೂಡ ಇನ್ನೂ ಅಸ್ಪೃಶ್ಯತೆ ಹೋಗಿಲ್ಲ, ಅಸಮಾನತೆ ಹೋಗಿಲ್ಲ. ಅಸ್ಪೃಶ್ಯತೆ ಇನ್ನೂ ಸಮಾಜದಲ್ಲಿ ಇದೆ ಅಂತ ಅಸಮಾನತೆಯನ್ನು ನೋಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ ಹಿಂದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಅನೇಕ ಭಾಗ್ಯಗಳ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದ್ದೆ. ಈಗ ಗ್ಯಾರಂಟಿ ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು ಅದಕ್ಕೋಸ್ಕರ. 5 ಗ್ಯಾರಂಟಿ ಯೋಜನೆಗಳನ್ನ ನಾವೇನು ಜಾರಿ ಮಾಡಿದ್ದೀವಿ. ಶಕ್ತಿ ಯೋಜನೆ, ಆದ್ರಿಂದ ಶಕ್ತಿ ಯೋಜನೆ, ಅನ್ನಭಾಗ್ಯ, ಅದು ಹಿಂದೆ ಕ್ಷೀರ ಭಾಗ್ಯ ಅಂತ ಮಾಡಿದ್ದೆ ನಾನು, ಆಮೇಲೆ ಅನ್ನಭಾಗ್ಯ ಅಂತ ಮಾಡಿದ್ದೆ. ಇದನ್ನು ಈಗ ಮತ್ತೆ ಅನ್ನಭಾಗ್ಯ. 5 kg ಅಕ್ಕಿಯನ್ನ ಫ್ರೀಯಾಗಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಾನು 5 kg ಅಕ್ಕಿಯನ್ನು 5 kg ಅಕ್ಕಿಯನ್ನು ಫ್ರೀಯಾಗಿ ಕೊಡಬೇಕು. ಆಮೇಲೆ ಕೊರೋನಾ ರೋಗ ಬಂದ ಮೇಲೆ ಕೇಂದ್ರ ಸರ್ಕಾರ ಕೂಡ 5 kg ಕೊಟ್ಟಿತ್ತು. 5 kg ಜೊತೆಗೆ 5 kg ಕೊಡ್ತೀವಿ ಅಂತೇಳಿ ನಾವು ಹೇಳಿದ್ವಿ. ಈಗ 3 ರೂಪಾಯಿ ಇವರು ಆಹಾರ ಮೊದಲು 3 ರೂಪಾಯಿ, ಆಮೇಲೆ 1 ರೂಪಾಯಿ, ಆಮೇಲೆ ಫ್ರೀ. ಜ್ಯೋತಿ ಕಾರ್ಯಕ್ರಮ ಮತ್ತು ಅನ್ನಭಾಗ್ಯ ಕಾರ್ಯಕ್ರಮ ಎರಡೂ ಕೂಡ ಜುಲೈ ತಿಂಗಳು 2023ರಲ್ಲಿ ಪ್ರಾರಂಭ. ಗೃಹಲಕ್ಷ್ಮಿ ಯೋಜನೆ ಆಗಸ್ಟ್ ನಲ್ಲಿ ಮೈಸೂರಿನಲ್ಲಿ ಪ್ರಾರಂಭ ಆಯಿತು. ಜನವರಿನಲ್ಲಿ ಯುವ ನಿಧಿ ಕಾರ್ಯಕ್ರಮ ಜಾರಿಯಾಯಿತು. 5 ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದ್ವಿ. ಸುಮಾರು 50,000 ಕೋಟಿ
ಸಾವಿರ ಕೋಟಿ ರೂಪಾಯಿಗಳು ಹೆಚ್ಚು ಖರ್ಚು ಮಾಡ್ತಾರೆ. ಕಳೆದ ವರ್ಷ 24-25ರಲ್ಲಿ ನಮ್ಮ ಬಜೆಟ್ ಗಾತ್ರ 3,71,000 ಕೋಟಿ. 25-26ಕ್ಕೆ ಬಜೆಟ್ ಗಾತ್ರ 4,09,000 ಕೋಟಿ. ನಾನು ಯಾಕೆ ಈ ಮಾತನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಸುಮಾರು 38,000 ಕೋಟಿ ಬಜೆಟ್ ಗಾತ್ರ ಜಾಸ್ತಿ ಆಗಿದೆ. ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕ ಒಂದು ಮಾದರಿ ಸರ್ಕಾರವಾಗಿ ರೂಪುಗೊಳ್ತಾ ಇದೆ. ನಮಗೆ ಬಹಳ ಜನ ಟೀಕೆ ಮಾಡ್ತಾರೆ, ನೀವು ಗ್ಯಾರಂಟಿ ಯೋಜನೆಗಳನ್ನ ಮಾಡ್ಬಿಟ್ರಿ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ನಾನು ನಿಮಗೆ ಒಂದು ಉದಾಹರಣೆಯನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 51,000 ಕೋಟಿ ರೂಪಾಯಿ. ಈ ವರ್ಷ ಈ ಆರ್ಥಿಕ ವರ್ಷದಲ್ಲಿ 83,000 ಕೋಟಿ ರೂಪಾಯಿ. ಅದರರ್ಥ ಸುಮಾರು 31,000 ಕೋಟಿ ರೂಪಾಯಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ. ಅದರಿಂದ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತಕ್ಕಂಥದ್ರಲ್ಲಿ ಉರುಳಿಲ್ಲ ಅಂತಕ್ಕಂಥ ಮಾತುಗಳನ್ನು ಸ್ಪಷ್ಟವಾಗಿ ಹೇಳಬೇಕು. ನಾವು ಮಾತು ಕೊಟ್ಟಂತೆ ಎಲ್ಲ ಯೋಜನೆಗಳನ್ನು ಜಾರಿಗೆ ಕೊಟ್ಟಿದ್ದೀವಿ, ದುಡಿದಂತೆ ನಡೆದಿದ್ದೀವಿ, ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತೀವಿ. ಈಗ ನಾನು 94ರಲ್ಲಿ ಆಮೇಲೆ ಇವರು ಡೌನ್ಸಿಂಗ್ ಮುಖ್ಯಮಂತ್ರಿ 2004-05 ಪ್ರತಿ ಜಿಲ್ಲೆಗಳಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಅಂತ ಇದೆ. ಒಂದು ಮೆಡಿಕಲ್ ಕಾಲೇಜು, ಒಂದು ಹಾಸ್ಪಿಟಲ್, ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಈಗ ಮಂಗಳೂರು ಯಾವಾಗಲೂ ದಕ್ಷಿಣ ಕನ್ನಡ ಜಿಲ್ಲೆಗೆ ಶಿಕ್ಷಣಕ್ಕೆ, ಬ್ಯಾಂಕಿಂಗಿಗೆ, ಮೀನುಗಾರಿಕೆಗೆ, ವ್ಯಾಪಾರಕ್ಕೆ ಗೋಡಂಬಿ ಗೋಡಂಬಿ ಬೆಳೆದಿಯ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ, ಬೆಳೆಯೋದಿಲ್ಲ, ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ, ವ್ಯಾಪಾರ ಅಕ್ಕಿನಿ ವ್ಯಾಪಾರ ಮಾಡ್ಕೊಂಡೆ ಮೇಲೆ ಆಗಿರೋದು. ನನಗೆ ರೈ ಅವರು ಗಂಟು ಬಿಟ್ಬಿಟ್ರು, ನನಗೆ ಏನು ಬೇಡ ಸರ್, ಒಂದು ಮೆಡಿಕಲ್ ಕಾಲೇಜ್ ಮಾಡ್ಕೊಡ್ತೀನಿ. ಒಂದು ಮೆಡಿಕಲ್ ಕಾಲೇಜ್ ಮಾಡ್ಬಿಟ್ರೆ ನಾವು ಈ ವರ್ಷ ದುಡ್ಡಿಲ್ಲ, ಮುಂದಿನ ವರ್ಷ ನೋಡೋಣ ಅಂತ ಹೇಳಿದ್ದೆ. ಈ ವರ್ಷ ಬಿದ್ದೇ ಬಿಟ್ಬಿಡ್ತೀವಿ, ಆಗ್ಲೇಬೇಕು ಅಂತ ಕೂತ್ಬಿಟ್ರು. ನಾನು ಮಾಡಿ ಈ ಸಾರಿ ಬಾಗಲಕೋಟೆ, ಆಮೇಲೆ ಕೋಲಾರ, ಈ 3 ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕು. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಪುತ್ತೂರಿನಲ್ಲಿ ಕೂಡ ಮಾಡ್ತಾ ಇದ್ದೀವಿ ಮೆಡಿಕಲ್ ಕಾಲೇಜು. ಅದು 100 ಬೆಡೆಡ್ ಹಾಸ್ಪಿಟಲ್ ಇತ್ತು, 100 ಬೆಡೆಡ್ ಹಾಸ್ಪಿಟಲ್ ಇತ್ತು. ಅದನ್ನ 500 ಬೆಡ್ ಮಾಡಬೇಕು ಅಂತ ಇದ್ದೀವಿ. 150 ಮಾಡ್ತೀನಿ, 400 ಅವೆಲ್ಲ ಇಲ್ಲ. ಈಗ 250 ಮಾಡ್ತೀವಿ, ಆಮೇಲೆ 250 ಮಾಡ್ತೀವಿ. ಯಾಕಂದ್ರೆ ನಾವು ಏನ್
ಮಾತಾಡ್ತೀವಿ ಅದಂತೆ ನಡ್ತಾರೆ ಅಲ್ವಾ? ಕರ್ನಾಟಕದಲ್ಲಿ ಎಷ್ಟು ತೆರಿಗೆ ಕೊಟ್ಟಿದ್ದು ಗೊತ್ತಾ? ಸುಮಾರು 4.5 ಲಕ್ಷ ಕೋಟಿ. ಹೇಳಿಲ್ಲ ಮೋದಿಯವರಿಗೆ ಧನ್ಯವಾದಗಳು ಹೇಳಬೇಕು. ನಾವು ಕರ್ನಾಟಕದಿಂದ 4.5 ಲಕ್ಷ ಕೋಟಿ ಇನ್ಕಮ್ ಟ್ಯಾಕ್ಸ್, ಪೆಟ್ರೋಲ್ ಡೀಸೆಲ್ ಟ್ಯಾಕ್ಸ್, ಆಮೇಲೆ ಕಾರ್ಪೊರೇಟ್ ಟ್ಯಾಕ್ಸ್, GST ಎಲ್ಲ ಸೇರಿ 4.5 ಲಕ್ಷ ಕೋಟಿ. ನಾವು ಎಷ್ಟು ವಾಪಸ್ ಹೋಗ್ತೇವೆ ಗೊತ್ತಾ? ನಿಮ್ಮ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ ಸೇರಿ ಎಷ್ಟು ವಾಪಸ್ ಬರ್ಬೋದು? 60ರಿಂದ 65 ಸಾವಿರ ಕೋಟಿ. 4 ಲಕ್ಷ ಕೋಟಿ ತೆರಿಗೆ ಕೊಡೋದು ವಾಪಸ್ ಬರೋದಿತ್ತು 65 ಸಾವಿರ ಕೋಟಿ. ಎಷ್ಟು ಪರ್ಸೆಂಟ್ ಆಯ್ತು? 14ರಿಂದ 15% ಆಯ್ತು. 14ರಿಂದ 15%. ಆವತ್ತು ಹೇಳದೆ ಹೋಗಿದ್ರೆ ನನಗೆಲ್ಲ ಹೇಳ್ತಾ ಇರಲಿಲ್ಲ. ಯಾಕಂದ್ರೆ ಇದು ರಾಜಕೀಯ ವೇದಿಕೆ ಅಲ್ಲ. ಅಸೆಂಬ್ಲಿನಲ್ಲಿ ಮಾತಾಡ್ತೀನಿ. ಅಸೆಂಬ್ಲಿ ಅನೇಕ ಸರಿ ಹೇಳಿದ್ದೀನಿ, ಕೇಳಿದ್ದೀನಿ. ಅದು ಹೇಳಿಲ್ವಲ್ಲ ಅಂತ ನನಗೆ ಭಯ. ಹೇಳಿಲ್ವಲ್ಲ, ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಗ್ಯಾರಂಟಿ ಯೋಜನೆಗಳಿದ್ದಾವಲ್ಲ, ಒಟ್ಟು ನಮಗೆ 46,000 ಕೋಟಿ ಒಟ್ಟು 46,000 ಕೋಟಿ ಕಳೆದ ಎಷ್ಟು ಗೊತ್ತಿರುತ್ತೆ ನಮಗೆ? ಬರೀ 15,000 ಕೋಟಿ ಬರುತ್ತೆ. ಇನ್ನು 4,000 ಕೋಟಿ ಬರುತ್ತೆ. ನಾವೆಷ್ಟು ಕೋಟಿ ಗೊತ್ತಲ್ಲ? 46 ತಿಂಗಳಲ್ಲಿ ನೀವು ಕೊಡೋದು 22,000, ನಾವು ಕೊಡೋದು 24,000. ನಮ್ಮ ಪಾಲೆಲ್ಲ ಕೊಟ್ಬಿಟ್ಟಿದ್ದೀವಿ. ಕೇಂದ್ರ ಸರ್ಕಾರದಿಂದ 4,000 ಕೋಟಿ ಬರಲಿಲ್ಲ. ದಯಮಾಡಿ ಕೊಡ್ಕೊಡಪ್ಪ. ಮಾತಾಡಿಲ್ಲ. ಅದರಿಂದ ನಾವು ಇವತ್ತು ಬಹಳಷ್ಟು ಈ ಸಾರಿ 25-26 ಬಜೆಟ್ನಲ್ಲಿ ಕೋಸ್ಟಲ್ ಏರಿಯಾಕ್ಕೆ, ಮಲೆನಾಡು ಏರಿಯಾಕ್ಕೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ. ಆಮೇಲೆ ಕೆಲವರು ಹೇಳೋದು ಪಾಪ ಆಗ್ತದೆ, ಕೆಲವರು ಹೇಳೋದು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ಬೋದು, ದುಡ್ಡಿಲ್ಲ, ಸಾಲ ಮಾಡ್ಕೊಂಡಿದ್ದಾರೆ. ಅಲ್ಲ, ನೀವ್ ಹೇಳಿದಪ್ಪ, ನಾನು ಹೇಳಪ್ಪ ತಮ್ಮ, ನೀವು ಮಾತಾಡೋರು ಸುಮ್ಮನೆ ಕೂತಿದ್ದೀನೋ? ಅದರಿಂದ ಅವ್ರು 50 ಕೋಟಿ ಕೇಳ್ತಾ ಇದ್ದಾರೆ. ಎಷ್ಟು ಕೊಡ್ಲಿಕ್ಕಾಗುತ್ತೆ ಕೊಡ್ತೀವಿ. ಯಾಕಂತಂದ್ರೆ ಇಡೀ ರಾಜ್ಯ ಸರ್ವತೋಮುಖವಾದಂತ ಬೆಳವಣಿಗೆ ಆಗಬೇಕು. ಹೈದರಾಬಾದ್ ಕರ್ನಾಟಕನೂ ಆಗಬೇಕು, ಮುಂಬೈ ಕರ್ನಾಟಕನೂ ಆಗಬೇಕು, ಮಲೆನಾಡು ಪ್ರದೇಶನೂ ಆಗಬೇಕು, ಕರಾವಳಿ ಪ್ರದೇಶನೂ ಆಗಬೇಕು, ಬಯಲುಸೀಮೆನೂ ಆಗಬೇಕು. ಆದ್ರೆ ಮಾತ್ರ ರಾಜ್ಯದಲ್ಲಿ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ, ಅಸಮಾನತೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ, ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತೀವಿ. ಈ ಜಿಲ್ಲೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು. ಈ ಜಿಲ್ಲೆ ಇದೆಯಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ.
ಎಜುಕೇಶನ್ ಅಲ್ಲಿ ನೀವು ನಂಬರ್ 1 ಇದ್ದೀರಿ. ಉಡುಪಿ ನಂಬರ್ ಉಡುಪಿ ನೀವು ಮೊದಲಿನ ಬಹಳ ವರ್ಷದಿಂದ ಬಂದಿದ್ದೀರಿ. ಅಂದ್ರೆ ಬುದ್ಧಿವಂತ ಜನ ಇದ್ದೀರಿ, ವಿದ್ಯಾವಂತ ಜನ ಇದ್ದೀರಿ. ಆದ್ರೆ ಒಂದು ಶಾಂತಿಯ ತೋಟ ಆಗ್ಬೇಕಲ್ಲ, ಅಂತ ಜಾಗದಲ್ಲಿ ಯಾವುದೇ ಕಾರಣಕ್ಕೆ ಕೋಮು ಗಲಭೆಗಳು ನಡೀಬಾರದು. ಎಲ್ಲರೂ ಕೂಡ ಭ್ರಾತೃತ್ವದಿಂದ, ಯಾಕಂದ್ರೆ ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿರ್ತದೆ. ಅಂತಂದ್ರೆ ಸಮಾನತೆ, ಸಾಮಾಜಿಕ ನ್ಯಾಯ, ಸ್ವಾತಂತ್ರ್ಯ, ಭ್ರಾತೃತ್ವ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಇದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಸಂವಿಧಾನ ಹೇಳೋದು ಅಂತಂದ್ರೆ ಸಹಿಷ್ಣುತೆ ಇರಬೇಕು, ಸಹಬಾಳ್ವೆ ಇರಬೇಕು. ಇದು ಬಹಳ ಮುಖ್ಯ. ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥದ್ದೇ ಅಂತ ವಾತಾವರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೆಲೆಸಲಿ ಅಂತೇಳಿ ಆಶಿಸಿ, ಅದಕ್ಕೆ ಎಲ್ಲ ರಾಜಕಾರಣಿಗಳು ಕೂಡ ಪ್ರಯತ್ನ ಮಾಡಲಿ ಅಂತಕ್ಕಂಥ ಸೂಚನೆಯನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದನ್ನು ಅತ್ಯಂತ ಸಂತೋಷದಿಂದ ಈ ಪ್ರಜಾಸೌಧವನ್ನು ಲೋಕಾರ್ಪಣೆ ಮಾಡಿದ್ದೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.